ಜೈ ಅಂತೂ ತುಂಬಾನೇ ಸೀರಿಯಸ್ ಆಗಿದ್ದಾನೆ. ನಿತ್ಯನ ಕ್ಲೆವರ್ ಆಗಿ ಹೊಗಳ್ತಾ ಇರ್ತಾನೆ. ನಾವು ನಿತ್ಯನ ಅಪ್ಪಿತಪ್ಪಿನಾದ್ರೂ ಹೊರಗಡೆ ತರ್ತೀವ ಅಂತ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ನಿತ್ಯ ಈ ಮನೇಲೇ ಇದ್ದಾಳೆ ಅಂತ ಜೈ ಬಲವಾಗಿ ನಂಬ್ತಾ ಇದ್ದಾನೆ. ಅದಕ್ಕೆ ಈ ಮನೇನ ನಿತ್ಯಗೆ ಜೈಲ್ ಥರ ಮಾಡಿದ್ದು. ಒಬ್ಬ ಮನುಷ್ಯ ಮನಃಶಾಂತಿ ಇಲ್ಲದೆ, ಸರಿಯಾಗಿ ತಿಂಡಿ ನಿದ್ರೆ ಕೂಡ ಇಲ್ಲದೆ ಎಲ್ಲಿರ್ತಾನೆ ಅಂತ ಗೊತ್ತಾ? ಜೈಲಲ್ಲಿ. ಮಾಡಿರೋ ಕೆಲಸಕ್ಕೆ ಪಶ್ಚಾತ್ತಾಪ ಪಡ್ತಾ ಜೈಲಿನ ಊಟ ಮಾಡೋಕ್ಕಾಗ್ದೆ, ಆ 4 ಗೋಡೆ ಮಧ್ಯ ಕೈದಿ ಥರ ನಿದ್ದೆ ಮಾಡೋಕ್ಕೂ ಆಗದೆ ಚಿತ್ರಹಿಂಸೆ ಅನುಭವಿಸ್ತಾನೆ. ನಿತ್ಯಗೆ ಅಂಥ ಪೇನ್ನ ಜೈ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾನೆ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿರೋ ನಿತ್ಯಗೆ ಈ 2 ದಿನ ಟಾರ್ಚರ್ ತುಂಬಾನೇ ಜಾಸ್ತಿ. ಅವಳು ಸಹಿಸ್ಕೊಳಕ್ಕಾಗಲ್ಲ, ತಾನಾಗ್ ತಾನೇ ಹೊರಗೆ ಬರ್ತಾಳೆ. ಆ ಕ್ಷಣಕ್ಕೋಸ್ಕರ ಜೈ ವೆಯ್ಟ್ ಮಾಡ್ತಾ ಇದ್ದಾನೆ. ಅವರು ಇಷ್ಟೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಇದೆಲ್ಲ ಮೊದಲೇ ನನಗೆ ಗೊತ್ತಾಗಿದ್ರೆ ಇಲ್ಲಿವರೆಗೂ ಬರೋಕೆ ಬಿಡ್ತಾ ಇರಲಿಲ್ಲ. ಜೈಗೆ ನಿನ್ಗಿಂತ ಬೇರೆ ಯಾವುದು ಹೆಚ್ಚಲ್ಲ ಗಂಗಾ. ನಿನ್ ಬಗ್ಗೆ ಯೋಚನೆ ಮಾಡದೆ ಹೇಗಿರ್ತಾನವನು? ನಿನ್ಗೋಸ್ಕರ ಜೈ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ರಂತ ಗಂಡ ಸಿಕ್ಕಿದ್ದಕ್ಕೆ ಖುಷಿ ಪಡ್ಲೋ, ಅವರಿಂದ ನಿತ್ಯಕ್ಕೆ ತೊಂದರೆ ಆಗ್ತಿರೋದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಅರ್ಥ ಆಗ್ತಿಲ್ಲಮ್ಮ. ಮಾಡಿರೋ ತಪ್ಪಿಗೆ ಯಾರೇ ಆದ್ರೂ ಸರಿ ಶಿಕ್ಷೆ ಅನುಭವಿಸ್ಬೇಕು ಗಂಗಾ. ನಿನ್ ತಂಗಿ ಇವಾಗ ತಪ್ಪು ಮಾಡಿದಾಳೆ, ಅವಳಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲಮ್ಮ, ನಿತ್ಯನ ಹೇಗಾದ್ರೂ ಕಾಪಾಡಬೇಕು. ಪರಿಸ್ಥಿತಿ ಈಗ ನಮ್ ಕೈ ಮೀರ್ ಹೋಗಿದೆ ಗಂಗಾ. ಎಷ್ಟೇ ಹೇಳಿದ್ರು ಕೇಳ್ದೆ ನಿತ್ಯ ಹಠ ಮಾಡಿ ಇಲ್ಲೇ ಇದ್ದಾಳೆ. ನಿತ್ಯನ ಹೊರಗೆ ಕಳ್ಸೋದಕ್ಕಾಗಲ್ಲ. ಜೈ ಸುಮ್ಮನೆ ಇರಲ್ಲ. ಜೈ ಸರ್ಗೆ ನಾವೇ ನಿಜ ಹೇಳಿದ್ರೆ ಹೇಗಿರುತ್ತೆ ಮೇಡಮ್? ಆ ಟೈಮ್ ಇದೆ ಅನ್ಸುತ್ತೆ. ಕಳ್ಳ ಯಾರು ಅಂತ ಗೊತ್ತಿಲ್ಲದಿದ್ದಾಗ ಪೊಲೀಸರು ಕಳ್ಳನ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಕಳ್ಳನ್ ಹಿಡಿಯಕ್ ಬಂದಿರೋ ಪೊಲೀಸರಿಗೆ ಕಳ್ಳ ಎಲ್ಲಿದ್ದಾನೆ ಅಂದ್ರೆ ಇಷ್ಟು ವರ್ಷ ಆ ನಿಜ ಮುಚ್ಚಿಟ್ಟಿದ್ದಕ್ಕೆ ನಾವು ಕೂಡ ಕಳ್ಳರಾಗಿ ಹೋಗ್ತೀವಿ ನಾಣಿ. ಮುಖ್ಯವಾಗಿ ಈ ವಿಷಯದಲ್ಲಿ ಗಂಗಾ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ಆದ್ರೆ ನಿತ್ಯ ಅವ್ರನ್ನ ಸಾರ್ ಹಿಡಿದ ಮೇಲಾದ್ರೂ ನಡೆಯೋದು ಅದೇ ಅಲ್ವಾ ಮೇಡಮ್? ನಿತ್ಯ ಅಷ್ಟೇ ಈಸಿಯಾಗಿ ಜೈ ಹತ್ರ ಸಿಕ್ಕಾಕೋತಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಅವಳು ಎಷ್ಟು ಹಠ ಮಾಡಿಕೊಂಡು ಇಲ್ಲೇ ಇದ್ದಾಳೆ ಅಂದ್ರೆ ಅವಳ ಪ್ಲಾನ್ ಬೇರೆ ಏನೋ ಇರತ್ತೆ. ಜೈಗೆ ತಿರುಗಿ ಬೀಳೋದಕ್ಕೆ ಅವಳು ರೆಡಿ ಆಗಿದ್ದಾಳೆ. ಏನಮ್ಮ, ನಿತ್ಯ ಅವ್ರ ಜೊತೆ ಜಗಳ ಮಾಡ್ಕೋತಾಳ? ಅದು ಅದೇನೂ ಇಲ್ಲ ಗಂಗಾ. ನಿನ್ನ ಸೇವ್ ಮಾಡೋದಕ್ಕೆ ನಿತ್ಯ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳಿದ್ದು. ನನಗೋಸ್ಕರ ನಿತ್ಯಗೋಸ್ಕರ ಅವರು? ಇದು ಮನೆ ಆಗಿಲ್ಲಮ್ಮ, ರಣರಂಗ ಆಗಿದೆ. ಹೌದು, ಇದು ರಣರಂಗನೇ ಗಂಗಾ. ನಿನಗೋಸ್ಕರ ಜೈ ನಿತ್ಯ ಜೊತೆ ಮಾಡ್ತಾ ಇರೋಂಥ ಯುದ್ಧ. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಇವತ್ ನೈಟ್ ಜೈ ನಿತ್ಯಗೆ ನಿದ್ರೆ ಇಲ್ದಿರೋ ಹಾಗೆ ಮಾಡ್ತಾನೆ. ಹಸಿವಿನಿಂದ ನಿದ್ರೆ ಇಲ್ಲದೆ ನಿತ್ಯ ಸಫರ್ ಆಗೋದು ಪಕ್ಕ. ಆಂಟಿ, ಅತ್ತೆ, ಗಂಗಾ, ಮಾವ, ರಾಣ, ನಾನೇ, ಆಲ್ ಆಫ್ ಯು ಕಮ್. ಜೈ ಮತ್ತೆ ಏನ್ ಮಾಡ್ತಿದ್ದಾನೆ? ಏನ್ ಎಲ್ರು ಹೀಗೆ ನೋಡ್ತಿದ್ದೀರಿ? ಕರೆದ್ರಲ್ಲ ರೀ, ಏನೋ ಹೇಳಿ. ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ ಸರ್? ಗೆಸ್ ಮಾಡು. ಏನಪ್ಪ, ನಿನ್ ಸ್ಟೆಪ್ಸ್ ಎಲ್ಲ ಗೆಸ್ ಮಾಡಕ್ಕಾಗಲ್ಲ, ನಮ್ಗೇನು ಗೊತ್ತಿಲ್ಲ. ಹೌದು,
ಅದೇನು ಅಂತ ನೀನೇ ಹೇಳು. ಹಾ ರಾಣಾ ಎನಿ ಐಡಿಯಾ? ನೋ ಬ್ರೋ. ಆಂಟಿ ನೀವ್ ಹೇಳಿ. ಓಕೆ, ನಾನೇ ಹೇಳ್ತೀನಿ. ಹಾಯಾಗಿ ಆಟ ಆಡಿದ್ವಿ, ತೃಪ್ತಿಯಿಂದ ಊಟ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ನಿದ್ರೆ ಮಾಡ್ತೀವಿ ಅಷ್ಟೇ ಅಲ್ವಾ ನಣೆ? ಅಷ್ಟೇ ಸರ್. ಸೊ ಹೊರಗಿಂದ ಯಾರು ಬರಬಾರ್ದು ಅಂತ. ಬಟ್ ಆಲ್ರೆಡಿ ಆ ಕ್ರಿಮಿನಲ್ ಮನೇಲೇ ಇದ್ರೆ ಬಚ್ಚಿಟ್ಕೊಂಡಿದ್ರೆ, ಕಳ್ಳನ ಹಾಗೆ ನಮ್ಮನ್ನ ವಾಚ್ ಮಾಡ್ತಿದ್ರೆ, ಅದಕ್ಕೆ ರೂಮ್ಸ್ ಕೂಡ ಲಾಕ್ ಮಾಡಬೇಕು. ಎನಿಮಿ ಮನೇಲೇ ಇದ್ರು ಯಾವ ರಿಸ್ಕೂ ಇರಲ್ಲ. ಏನ್ ನಣಿ? ನೀವ್ ಹೇಗಂತೀರ ಹಾಗೆ ಸರ್. ಹೋಗಿ ಕೀಸ್ ತಗೊಂಡ್ ಬಾ, ಹೋಗು. ಆಯ್ತು ಸರ್. ಸರ್. ಸೊ ಗೈಸ್, ನಿಮ್ ರೂಮಿಗೆ ಹೋಗಿ, ನಾನು ಲಾಕ್ ಮಾಡ್ತೀನಿ. ಹೌದು, ಆಂಟಿ ರೂಮಲ್ಲಿ ಆಂಟಿ ಇರ್ತಾರೆ, ರಾಣನ್ ರೂಮಲ್ಲಿ ರಾಣ ಇರ್ತಾನೆ, ಗೆಸ್ಟ್ ರೂಮಲ್ಲಿ ಅತ್ತೆ ಮಾವ ಇರ್ತಾರೆ, ನಿತ್ಯನ್ ರೂಮಲ್ಲಿ ನಾನು ಗಂಗಾ ಇರ್ತೀವಿ, ಹಾಲಲ್ಲಿ ನಾಣಿ ಇರ್ತಾನೆ, ಮತ್ತೆ ಅವಳೆಲ್ಲಿರ್ತಾಳೆ? ಅವಳು ಯಾರು? ಅದೇ ಗಂಗಾ, ಆತ್ಮ, ಸತ್ತೋಗಿರೋ ನಿತ್ಯನ ಆತ್ಮ. ಅದಿರೋದಕ್ಕೆ ಪ್ಲೇಸ್ ಬೇಕಲ್ವಾ? ಹೌದು, ಆತ್ಮಕ್ಕೆ ಒಂದು ಪ್ಲೇಸ್ ಅಂತ ಬೇಕಾ? ಅವು ಎಲ್ಲಿ ಬೇಕಾದ್ರೂ ಇರ್ಬೋದಲ್ವಾ? ಮಂಗಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡೋ ಹಾಗೆ ಆತ್ಮ ಅಲ್ಲಿ ಇಲ್ಲಿ ಶಿಫ್ಟ್ ಆಗುತ್ತಂತಲ್ಲ, ನೋಡೋಣ ಈಗ ಗೋಸ್ಟ್ ಎಲ್ಲಿಗೆ ಶಿಫ್ಟ್ ಆಗುತ್ತೋ. ಟೈಮ್ ಆಗ್ತಿದೆ. ನಿಮ್ ಬೆಡ್ರೂಮ್ಗೆ ಹೋಗಿ ಮಲಗ್ತೀರಾ? ಹೇಯ್ ಸಾರಿ, ನಿಮ್ಗೆಲ್ಲ ತೊಂದರೆ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಗಂಗನ್ಗೆ ಥ್ರೆಟ್ ಇದೆ, ಅದಕ್ಕೆ ಹೀಗೆಲ್ಲ ಮಾಡ್ಬೇಕಾಗ್ತಿದೆ. ಅದು ಅಲ್ಲದೆ ಮೊನ್ನೆ ಮನೆಗೆ ಯಾರೊಬ್ಬ ಅಪರಿಚಿತ ಬಂದಿದ್ದಂತೆ. ಆಗ ಹಾರಿಕಾ ಅನ್ನೋ ಗೋಸ್ಟ್, ಸಾರಿ ಗೆಸ್ಟ್ ಈ ಮನೇಲಿದ್ಲಂತೆ. ಪವರ್ ಹೋಗಿದ್ದಕ್ಕೆ ಆ ವ್ಯಕ್ತಿನ ಹಿಡಿಯೋಕ್ಕಾಗ್ಲಿಲ್ವಂತೆ. ಆಮೇಲೆ ರೈಟ್ ರಾಣ? ಏನ್ ಗೇಮ್ ಆಡ್ತಿದ್ಯಾ ಅಜಯ್? ಹೌದಲ್ವಾ ಆಂಟಿ? ಸೊ
ಕೇರ್ಫುಲ್ ಆಗಿರ್ಬೇಕು. ಹೊರಡಿ ಹೊರಡಿ, ಟೈಮ್ ಅಪ್. ಫಸ್ಟ್ ಆಂಟಿ. ನಾಣಿ, ಸರ್ ಹೋಗಿ ಡೋರ್ ಲಾಕ್ ಮಾಡಿ. ನಾನಿದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಜೈ. ಎಲ್ಲರನ್ನೂ ಲಾಕ್ ಮಾಡಿ ನಿತ್ಯನ ನೀನು ಇನ್ನಷ್ಟು ಹೆದರ್ಸ್ತೀಯಾ ಅಂತ. ನೆಕ್ಸ್ಟ್ ರಾಣಾ. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಬ್ರೋ. ನನ್ನನ್ನು ನಾನು ಕಾಪಾಡ್ಕೋತೀನಿ. ನನ್ನ ರೂಮಿಗೆ ಲಾಕ್ ಏನು ಬೇಕಾಗಿಲ್ಲ. ಅತಿಥಿ ದೇವೋಭವ ಅಂತಾರೆ ಬ್ರೋ. ನೀವು ನಮ್ಮ ಗೆಸ್ಟ್. ನಿಮಗೆ ಆ ಗೋಸ್ಟ್ ಏನಾದರೂ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನಾವು ಆನ್ಸರ್ ಮಾಡಬೇಕು. ಸೊ ಪ್ಲೀಸ್. ನಾಣಿ. ಸರ್. ಹಾಂ. ನಿನ್ನ ಪ್ಲ್ಯಾನ್ ಏನು ಜೈ? ಏನು ಮಾಡಕ್ಕೆ ಹೊರಟಿದ್ಯಾ? ಎಲ್ಲ ರೂಮ್ನು ಲಾಕ್ ಮಾಡಿ ಏನು ಮಾಡಕ್ಕೆ ಹೊರಟಿದ್ದಾನೆ? ಅತ್ತೆ ಮಾವ. ನಿನ್ನ ಅತ್ತೆ ಇದ್ಮೇಲೆ ನನ್ಗೆ ಯಾರೇನ್ ಮಾಡ್ತಾರೋ ಜೈ? ಅತ್ತೆಗೆ ಯಾರಾದರೂ ಏನಾದರೂ ಮಾಡಿದ್ರೆ ನೀವು ಕಾಪಾಡ್ಕೋತೀರಾ ಮಾವ? ಅವ್ನು ಹೇಳ್ದಷ್ಟು ಮಾಡಿ ಎದುರು ಪ್ರಶ್ನೆ ಮಾಡಬೇಡಿ. ಜೈ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಇವತ್ತು ನೈಟೇ ನಿತ್ಯ ಸಿಕ್ಕಾಕೋತಾಳೇನೋ. ಬೇಗ ಸಿಗ್ಲಿ ಬಿಡೆ, ಇಲ್ದಿದ್ರೆ ನನಗೆ BP ಹೆಚ್ಚಾಗಿ ಹಾರ್ಟ್ ಸ್ಟ್ರೋಕ್ ಆಗತ್ತೆ. ಚಿಚಿ. ಗಂಗಾ, ನೀನು ರೂಮ್ಗೆ ಹೋಗು. ಅದೇನು ನೀವ್ ಬರಲ್ವಾ? ಸಾರಿ ಬಂಗಾರ, ಈ ನೈಟ್ ನೀನು ಒಬ್ಳೆ ಮಲ್ಕೋಬೇಕು. ಮತ್ತೆ ನೀವೇನ್ ಮಾಡ್ತೀರಾ ರೀ? ಸೋಲ್ಜರ್ ಆಗಿ ನಿಮ್ಮನ್ನ ಕಾಪಾಡ್ತೀನಿ. ಯಾರಿಗೂ ಏನ್ ಆಗಲ್ಲ ರೀ. ಹೇಳ್ದಷ್ಟು ಮಾಡು ಗಂಗಾ. ಸರ್, ಲಾಕ್ ಮಾಡು ಅಂತೀರಾ ಸರ್? ಮಾಡು. ಹಾಂ. ಎಲ್ರೂ ಅವ್ರವ್ರ ರೂಮಲ್ಲಿ ಇದ್ದೀವಿ. ನಿತ್ಯ ಒಬ್ಳೆ ಮೇಲ್ಗಡೆ ಇದ್ದಾಳೆ. ಅವರು ನಿತ್ಯನ ನೋಡ್ತಾರೇನೋ. ದೇವ್ರೆ, ಇವತ್ತು ರಾತ್ರಿ ನೀನೇ ನಿತ್ಯನ ಕಾಪಾಡಬೇಕು. ನಾವ್ಯಾರು ಸಹಾಯ ಮಾಡ್ತಿದ್ದ ಹಾಗೆ ಅವ್ರು ನಮ್ಮನ್ನ ಕಟ್ಟ ಹಾಕಿದ್ರು. ನೆಕ್ಸ್ಟ್ ಏನು ಮಾಡಲಿ ಸರ್? ನೀನ ಸೋಪದ ಮೇಲೆ ಮಲ್ಕೋ ನಾಣಿ. ನೀವು ಸರ್? ನಾನು ಇಲ್ಲೇ ಇರ್ತೀನಿ, ನಿನ್ನ ಪಕ್ಕದಲ್ಲೇ ಇರ್ತೀನಿ. ನೀವು ನನ್ನ ಪಕ್ಕನಾ? ಯಾಕೆ ಸರ್? ಏನ್ ನಾಣಿ, ನಿನಗೇನಾದ್ರೂ ಅಂಟ್ರೋಗನ? ಇಲ್ಲ. ಮತ್ತೆ ನನಗೆ ಅಂಟ್ರೋಗಿದೆ ಅಂತನಾ? ರಾಮ ಇಲ್ಲ ಸರ್. ಮತ್ತೆ ಮಲ್ಕೋ. ಎಲ್ರೂ ಒಳಗಡೆ ಲಾಕ್ ಮಾಡಿಸಿ ನನ್ನ ಮಾತ್ರ ನಿಮ್ಮ ಜೊತೆ ಯಾಕೆ ಇಟ್ಕೊಂಡಿದ್ದೀರಿ ಸರ್? ಯಾಕೆ ಅಂದ್ರೆ ಏನ್ ಹೇಳಿ ನಾಣಿ, ಎಷ್ಟೋ ರೀಸನ್ ಇದೆ. ಒಂದೆರಡು ಕಾರಣ ಹೇಳಿ ಸರ್. ರಾಮನ್ ಪಕ್ಕ ಆಂಜನೇಯ ಯಾಕಿರ್ತಾನೆ ನಾಣಿ? ಕೃಷ್ಣನ್ ಪಕ್ಕ ಅರ್ಜುನ ಯಾಕಿರ್ತಾನೆ? ಹಾಗೆ ನನ್ನ ಪಕ್ಕ ನೀನಿರ್ಬೇಕು. ಅರ್ಥ ಆಯ್ತಾ? ಯು ಗಾಟ್ ಇಟ್? ಅರ್ಥ ಆಯ್ತು ಸರ್. ನಮ್ಮ ಪ್ಲಾನ್ ಏನು ಸರ್? ಅದು ಸೀಕ್ರೆಟ್ ನಾಣಿ. ಅದೇನು ಸರ್, ನಿಮ್ಮ ಪಕ್ಕದಲ್ಲೇ ಇರೋ ನನಗೆ ಕೂಡ ಹೇಳಲ್ವಾ? ಹೇಳು ಅಂತ್ಯಾ? ಹೇಳಿದ್ರೆ ನನಗೊಂದು ಕ್ಲಾರಿಟಿ ಬರುತ್ತೆ ಅಂತ. ಓಕೆ, ದಿಂಬು ಬೆಡ್ಶೀಟ್ ತಗೊಂಡ್ ಬಾ. ಸರ್ ತಗೊಳ್ಳಿ.
ಸರ್ ಪ್ಲಾನು. ಸುಮ್ನಿರು ನಾಣಿ, ಹೊಟ್ಟೆ ತುಂಬಾ ತಿಂದಿದ್ದೀನಿ. ನಿದ್ದೆ ಬೇರೆ ಎಳ್ಕೊಂಡ್ ಬರ್ತಿದೆ. ಈ ಟೈಮಲ್ಲಿ ನಿದ್ರೆ ಮಾಡ್ದೆ ಯಾವ್ದೋ ಪ್ಲಾನ್ ಮಾಡ್ಬೇಕಂತೆ. ಹೋಗ್ ಮಾಲ್ಕೊಳಯ್ಯ. ಸರ್ ಇದಕ್ಕ ಇಷ್ಟು ಮಾತಾಡಿದ್ದು. ನಾನು ಇನ್ನೇನೋ ಮಾಡ್ತಾರೆ ಅನ್ಕೊಂಡಿದ್ದೆ. ಜೈ ಎಲ್ಲಾರನ್ನೂ ಯಾಕೆ ಲಾಕ್ ಮಾಡ್ದ? ನನಗ್ ಬೇರೆ ಹಸುವ ಆಗ್ತಿದೆ. ಕೆಳಗಡೆ ಹೋಗಿ ಏನಾದ್ರೂ ತಿನ್ನೋಣ ಅಂದ್ರೆ ಜೈ ಹಾಲಲ್ಲೇ ಮಲ್ಗಿದ್ದಾನೆ. ಛೇ, ಏನ್ ಮಾಡ್ಲಿ? ವಾಟ್ ಟು ಡೂ? ನಿತ್ಯ, ಏನಮ್ಮ ಕಾಲ್ ಮಾಡ್ದೆ? ಎಲ್ಲಿದ್ಯಾಕ? ರೂಮಲ್ಲೇ ಇದ್ದೀನಮ್ಮ. ಅಯ್ಯೋ, ಬಾವ ಪಕ್ಕದಲ್ಲಿದ್ದಾರಾ? ಇಲ್ಲಮ್ಮ, ಅವರು ಹೊರಗೆ ಮಲಗಿದ್ದಾರೆ. ಅದೇನು, ಇಬ್ರು ಒಟ್ಟಿಗೆ ಮಲಗ್ತೀರಾ ಅಲ್ವಾ? ಅಂದರೆ ನನಗೆ ಯಾರಿಂದನೂ ಅಪಾಯ ಆಗತ್ತೆ ಅಂತ ಅವರು ಹೊರಗಡೆನೆ ಕಾಯ್ತಾ ಮಲ್ಕೊಂಡಿದ್ದಾರೆ. ಸಾರಿ ಅಕ್ಕ, ಪಾಪ ಯಾರಿಗೋಸ್ಕರನೋ ನೀವು ಬೇರೆ ಬೇರೆ ಇರಬೇಕಾಯ್ತು. ಪರವಾಗಿಲ್ಲಮ್ಮ, ಇದೊಂದು ರಾತ್ರಿ ಅಲ್ವಾ? ಇದೆಲ್ಲ ನನ್ನಿಂದ ಏನಲ್ಲ ಅಲ್ವಾ ಅಕ್ಕ? ಇಲ್ಲಮ್ಮ, ನಿನ್ನಿಂದ ಏನಾಗಿಲ್ಲ. ಅವರೇನೋ ಚಿಂತೆ ಮಾಡ್ತಿದ್ದಾರೆ ಅಷ್ಟೇ. ಅಕ್ಕ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ತುಂಬಾ ಹಸುವಾಗ್ತಿದೆ. ಏನಾದ್ರೂ ತಂದು ಕೊಡ್ತೀಯಾ? ಅಯ್ಯೋ, ಹಸುವಾಗ್ತಿದ್ಯೇನಮ್ಮ? ಆದ್ರೆ ಈಗ ಏನ್ ಮಾಡೋದು? ನನ್ನೂ ಸೇರಿಸಿ ಎಲ್ರೂ ರೂಮಿಗೆ ಕಳಿಸಿ ಅವರು ಹೊರಗೆ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರೂ ಹೊರಗೆ ಬರಲ್ಲ. ಏನ್ ಮಾಡೋದು ನಿತ್ಯ? ನೋ ಪ್ರಾಬ್ಲಮ್ ಅಕ್ಕ, ಇವತ್ತೊಂದಿನ ಅಲ್ವಾ, ತಡ್ಕೋತೀನಿ. ಛೇ, ನಿನಗೆಷ್ಟು ಕಷ್ಟ ಬಂತು ನಿತ್ಯ. ಇದೆಲ್ಲ ನನ್ನಿಂದಾನೆ. ನಾನಿಲ್ಲಿರೋದ್ರಿಂದಾನೆ ಅಲ್ವಾ? ಅದೇನಿಲ್ಲ ಅಕ್ಕ, ನನಗೆ ಗೊತ್ತಮ್ಮ. ನಿನ್ ಪಕ್ಕದಲ್ಲೇ ಇದ್ರು ನಿನ್ನ ಉಪವಾಸ ಬಿಟ್ಟಿದ್ದೀನಿ. ನನ್ನ ಕ್ಷಮಿಸಮ್ಮ. ಸಾರಿ. ಅಯ್ಯೋ, ನೀನ್ ನನಗೆ ಸಾರಿ ಹೇಳ್ಬೇಕಾ? ಒಂದು ದಿನ ತಿಂದೇ ಇದ್ರೆ ನನ್ಗೇನಾಗಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾವೆಲ್ಲ ಹೊಟ್ಟೆ ತುಂಬಾ ತಿಂದ್ವಿ. ನೀನು ಉಪವಾಸ ಇದ್ಯಾ? ಅಮ್ಮ ನಿನಗೋಸ್ಕರ ಏನಾದ್ರೂ ವ್ಯವಸ್ಥೆ ಮಾಡಿರ್ತಾರೆ ಅಂದ್ಕೊಂಡಮ್ಮ. ನಿನ್ ಭಾವ ಮಾಡ್ತಿರೋ ಗಡ್ಬಿಡಿಲಿ ನಿನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ ಅಕ್ಕ, ನನ್ಗೇನಾಗಲ್ಲ. ಇಲ್ಲಮ್ಮ, ಇವತ್ತು ರಾತ್ರಿ ಅವರು ಹೇಗಾದ್ರೂ ಮಾಡಿ ನಿನ್ನ ಹುಡುಕ್ಬೇಕು ಅಂದ್ಕೊಂಡಿದ್ದಾರೆ. ನೀನು ಹುಷಾರಾಗಿರ್ಬೇಕು. ನಿದ್ರೆ ಮಾಡಬಾರ್ದು. ಮೈ ಮರಿಬೇಡ, ಸರಿನಾ? ಜೈ ಪ್ಲಾನ್ ಇದ್ದ. ನನ್ನ ಉಪವಾಸ ಹಾಕಿ ನಿದ್ರೆ ಇಲ್ದಿದ್ದ ಹಾಗೆ ಮಾಡಿ ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಕ್ ನೋಡ್ತಿದ್ದಾನಾ? ನಿತ್ಯ, ಲೈನಲ್ಲಿ ಇದೆಯಾ? ಹಾ, ನಾನೇ ನಿಂಗೆ ಫೋನ್ ಮಾಡಿ ವಿಷಯ ಹೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನೀನೇ ಮಾಡಿದೆ. ನಿದ್ರೆ ಮಾಡದೆ ಎಚ್ಚರವಾಗಿರಮ್ಮ. ಅವರು ಎಷ್ಟು ಹೊತ್ತಿಗಾದ್ರೂ ನಿನ್ನ ಹತ್ರ ಬರ್ಬೋದು, ನಿನ್ನ ಹಿಡಿಬೋದು. ನೀನೇನಾದ್ರೂ ಸಿಕ್ಬಿದ್ದೆ ಅಂದ್ಕೋ, ನಿನ್ನ ತಕ್ಷಣ ಪೊಲೀಸಿಗೆ ಹಿಡ್ಕೊಡ್ತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಜೈ ಪ್ಲಾನ್ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಹುಷಾರಾಗಿರ್ತೀನಿ. ಸರಿನಮ್ಮ, ಫೋನ್ ಇಡ್ತೀನಿ. ಬಾಯ್. ಗುಡ್ ನೈಟ್ ಅಕ್ಕ.
ಎಲ್ಲರನ್ನು ಲಾಕ್ ಮಾಡಿ ನನ್ನ ಒಂಟಿ ಮಾಡಿ ನಾನು ಹಸ್ವಿಂದ ಒದ್ದಾಡ್ತಾ ಬರ್ತಿರೋ ನಿದ್ರೆಗೆ ಕಣ್ಮುಚ್ಚಿದ್ರೆ ನೀನ್ ಬಂದು ನನ್ನ ಹಿಡಿಬೇಕು ಅಂದ್ಕೊಂಡಿದ್ಯಾ ಜೈ? ನಿಜವಾಗ್ಲೂ ನಿಂದು ಮಾಸ್ಟರ್ ಮೈಂಡೇ ಕಣೋ. ಆದ್ರೆ ನಾನು ಮೈಂಡ್ ಬ್ಲೋಯಿಂಗ್.